ಕರ ಕರ್ನಾಟಕ ಬ್ಯಾಡಂದ್ರೂ ಹೋಗುತ್ತಿಲ್ಲ ದರ್ಶನ್ ಹುಚ್ಚು ಬಂತು ನೋಡ್ರಿ ಎಲ್ಲರಿಗೆ ಹೊಟ್ಟೆ ಕಿಚ್ಚು ಎನ್ನುವಂಥ ವಿಷಯದ ಬಗ್ಗೆ ಮಾತಾಡಕ್ಕೆ ಬಂದ್ಬಿಟ್ಟಿನಿ. ಏನಪ್ಪ ಅಂತಂದ್ರೆ ದರ್ಶನ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕರ್ನಾಟಕದ ಡಿ ಬಾಸ್ ಅಥವಾ ಕರ್ನಾಟಕದ ಬಾಕ್ಸ್ ಆಫೀಸ್ ಸುಲ್ತಾನ, ಕನ್ನಡದ ಕಾಟೇರ, ಕರ್ನಾಟಕದ ಸಾರಥಿ ಮತ್ತು ಅಬ್ಬಬ್ಬಬ್ಬಬ್ಬ ಎಷ್ಟು ಹೆಸರು ಅಂತ ಹೇಳ 100 ಹೆಸರು ಅದಾವ ಆತಗೆ ಏನೇ ಕಾಂಟ್ರವರ್ಸಿ ಆಗಿರ್ಬೋದು. ಬಟ್ ಆತನಿಗಿರುವಂಥ ಪಬ್ಲಿಸಿಟಿ ಯಾವುದೇ ಒಬ್ಬ ನಟನಿಗೆ ಕರ್ನಾಟಕದೊಳಗಿಲ್ಲ. ಅಷ್ಟರ ಮಟ್ಟಿಗೆ ಕ್ರೇಜ್ ಆತಗೈತೆ. ಅಬ್ಬಬ್ಬಬ್ಬಬ್ಬಬ್ಬ ಇವತ್ತು ನೋಡ್ಬೇಕು ನೀವೆಲ್ಲ. ಕರಿಯಾ ರಿಲೀಸ್ ಆಗೈತೆ, ಅದು ರಿಲೀಸ್ ಅಲ್ಲ, ರಿಲೀಸ್ ಆಗೈತೆ. ಆದರೂ ಕೂಡ ಆ ರೇಂಜ್ ಕ್ರೇಜು ನಿನ್ನ ಕೋಡೆ ತಲೆ ಕೆಟ್ಟ ಕೆರೆ ಹಿಡ್ದೋಗಿತ್ತು ನನಗಂತ. ಏನು ಹೇಳ್ಬೇಕನ್ನೋದು ಗೊತ್ತಾಗವಲ್ತು. ಕೆಳಗ ಮ್ಯಾಗ ಉಳಿದಂಥ ಸ್ಟಾರ್ಗಳಿಗೆ ತಲೆ ಕೆಟ್ಟ ಗೊಬ್ಬರ ಆಗಿಬಿಟ್ಟೈತೆ. ಮತ್ತು ಇನ್ನೇನಪ್ಪ ಈಗೀಗ ಬರ್ತಕ್ಕಂಥ ಹೊಸ ನಟರಿಗಂತೂ ಎಷ್ಟು ಹೊಟ್ಟೆ ಕಿಚ್ಚು ಬರಕತ್ತಿ ಬಿಡುತ್ತಪ್ಪ ಅಂತ ಏನೂ ಮಾಡೋಕ್ಕಾಗಿಲ್ಲ. ಅಷ್ಟು ಕ್ರೇಜ್ ಅದ ಅವ್ರದ್ದು. ಏನೇನೇನೇನು ಮಾಡೋಕ್ಕಿಲ್ಲ. ಆತ ಭಾಳ ಪುಣ್ಯವಂತ. ಆತನಷ್ಟು ಪುಣ್ಯವಂತ ಯಾರ್ಯಾರು ಈ ಕರ್ನಾಟಕದೊಳಗಾಗಲಿ ಇನ್ನೊಂದು ಇಂಡಸ್ಟ್ರಿ ಒಳಗಾಗಲಿ ಅದ್ಯಾರೆಲ್ಲ ಗೊತ್ತಿಲ್ಲ. ನಾವಂತೂ ಕರ್ನಾಟಕದಾಗ ಹುಟ್ಟಿವಿ, ಕನ್ನಡ ಮಾತಾಡ್ತೀವಿ, ಕನ್ನಡದ ಬಗ್ಗೆ ಅಭಿಮಾನ ಐತೆ, ಕನ್ನಡ ನಟವನ್ನು ನೋಡ್ಕೊಂಡು ಬೆಳೆದಂಥವ್ರು. ಹಂಗಾಗಿ ನಮಗೆ ಗೊತ್ತದ. ಸೊ ಆತಗೆ ಎಷ್ಟು ಕ್ರೇಜ್ ಐತಿ. ಏನೇ ಕಾಂಟ್ರವರ್ಸಿ ಮಾಡಿದ್ರು ಅದ್ರ ಮ್ಯಾಗ ಏನು ಕೇಸ್ ಆದ್ರಷ್ಟೇ, ಏನೆಲ್ಲ ಟ್ರೋಲ್ ಮಾಡಿದ್ರು ಕೂಡ ಯಾವುದು ಕ್ರೇಜ್ ಕಡಿಮೆನೇ ಆಗಲ್ತು. ಕೆಲವೊಬ್ರು ಸಿನಿಮಾಗಳು ಮಾಡ್ತಾರೆ ಪಾಪ. ಹೊಸ ಹೀರೋಗಳು, ಹೊಸ ತಂಡಗಳು ಬಂದು ಒಂದು ಸಿನಿಮಾ ಮಾಡ್ತವ. ಥಿಯೇಟ್ರಿಗೆ ಬರ್ರೋ ಚಲೋ ಸಿನಿಮಾ ಇಟ್ಟಿನಿ, ಸಂದೇಶ ಇಟ್ಟಿನಿ, ಭಾರಿ ಮಸ್ತ್ ಇಟ್ಟಿನಿ, ಕಾಮಿಡಿ ಫ್ಯಾಮಿಲಿ ಆಡಿಯನ್ಸ್ ನೋಡುವಂಥ ಸಿನಿಮಾ ಇದು, ಬರ್ರಿ ಓ ಮಾರಾಯ ಅಂತೇಳಿ ಒಡ್ಕಕ್ಕೈತಾರೆ. ಆದರೂ ಜನ ಬರೋಕ್ಕೆ ತಯಾರಿಲ್ಲ. ಇದು ರಿಲೀಸದು ಯಾವಾಗೋ ಸಿನಿಮಾ ರಿಲೀಸ್ ಆಗಿ ಹೋಗಿಬಿಟ್ಟೈತೆ. ಕರಿಯಾ ಅಂತಕ್ಕಂಥದ್ದು ದರ್ಶನ್ ಸಿನಿಮಾ ರಂಗದಕ್ಕೆ ಧಾವಿಸಿರುವಂಥ ಸಂದರ್ಭದಲ್ಲಿ ಇಡೀ ಕರಿಯ ಚಿತ್ರವನ್ನು ದರ್ಶನ್ ಕರಿಯರನ್ನೇ ಬದಲಾವಣೆ ಮಾಡಿದಂಥ ಚಿತ್ರ ಇದೆ. ಏನು ಲಾಂಗು, ಏನು ಮಚ್ಚು, ಆ ರೌಡಿಗಳು ರಿಯಲ್ ರೌಡಿಗಳಿದ್ರಂತ್ರಿ ಆ ಸಿನಿಮಾದೊಳಗೆ. ಅಂಥ ಸಿನಿಮಾವನ್ನು ಡೈರೆಕ್ಟರ್ ಮಾಡಿರುವಂತಹ ಪ್ರೇಮ್ಸ್ ಅಂದರೆ ಜೋಗಿ ಪ್ರೇಮ್ ಅವರು ಈ ಸಿನಿಮಾವನ್ನು ನಿರ್ಮಾಣ ಮಾಡಿ ಮತ್ತು ನಿರ್ದೇಶನ ಮಾಡಿದರು. ಬಟ್ ಆ ಸಿನಿಮಾ ಈ ರೇಂಜ್ ಈ ಪಟ್ಟಿ ಕ್ರೇಜ ಅಲ್ಲೊಮ್ಮರೆ ಸಿನಿಮಾ ರಿಲೀಸ್ ಆಗಿದ್ದು ಯಾವಾಗ, ಈಗ ಕ್ರೇಜ್ ಉಟ್ಕೊಂಡಿರೋದು ಯಾವಾಗ, ಅವ್ರೇನು ಜೈಲಲ್ಲಿ ಇದ್ದಾರೆ ಅನ್ನೋಂಥ ಕಾರಣಕ್ಕೋಸ್ಕರ ಆ ಕ್ರೇಜ್ ಬಂತ, ಅಥವಾ ಅವ್ರಿಗೆ ಇರುವಂಥ ಫ್ಯಾನ್ ಕ್ರೇಜೇ ಇಷ್ಟ, ಅಥವಾ ಅವ್ರ ಫ್ಯಾನ್ ಕ್ರೇಜ್ ಸುಳ್ಳ, ಒಂದು ಅರ್ಥ ಆಗೋಲ್ತಪ್ಪ ನಮಗೆ. ಇದೇನು ರೊಕ್ಕ ಕೊಟ್ಟು ಮಾಡಿಸ್ತಾರೋ ಇಲ್ಲ ಜನಗಳು ಬೇಕು ಅಂತಲೇ ಕರ್ಕೊಂಬಂದು ಹೇಳಿಸ್ತಾರೋ ಒಂದು ಅರ್ಥ ಆಗೋಲ್ತಪ್ಪ. ಅಂದ್ರೆ ಕರ್ನಾಟಕದೊಳಗೆ ಅದಕ್ಕಿರ್ತಕ್ಕಂಥ ವ್ಯಾಲ್ಯೂ ಯಾರ್ಯಾರು ಇಲ್ಲ ಅಂತಕ್ಕಂಥ ತೋರ್ಸಕತ್ತೀವಿ. ಸುಳ್ಳು ಎಷ್ಟು ಸತ್ಯ ಎಷ್ಟು ನಮಗೆ ಗೊತ್ತಿಲ್ಲ. ನಾವಂತೂ ದರ್ಶನ್ ಫ್ಯಾನ್ಸ್ ಅಲ್ಲ, ಇನ್ನೊಬ್ಬರು ಫ್ಯಾನ್ಸ್ ಅಲ್ಲ. ನಮ್ಮ ಕನ್ನಡ ಚಿತ್ರರಂಗದ ಫ್ಯಾನ್ಸ್ ನಾವು. ಯಾವುದೇ ಸಿನಿಮಾ ಚಲೋ ಸಿನಿಮಾ ಇತ್ತಪ್ಪ ಅಂದ್ರೆ ಗುದ್ದಿ ಎತ್ತಿ ಎತ್ತಿ ಒಗೆದ್ಬಿಡ್ತು ಕಲಾಸ ಹತ್ತಾಗ. ನೋಡ್ರಿ ಸಿನಿಮಾ ಅಂತ ಹೇಳ್ತೀವಿ ಅಷ್ಟೇ. ರೊಕ್ಕ ರೂಪಾಯಿ ಇವತ್ತೇನು ಬರ್ತಾವೆ ನಾಳೆ ಹೋಗ್ತಾವೆ. ಸಿನಿಮಾದ ಯಾಕಪ್ಪ ನಾವು ಮನುಷ್ಯನಿಗೆ ಮುಗುಳಿ ತೂರ್ಸೋಳಕ್ಕೆ ಪುರ್ಸೋದಿಲ್ಲ, ಅಷ್ಟು ಬ್ಯುಸಿ ಇದ್ದೀವಿ. ಫ್ಯಾಮಿಲಿ ಟೆನ್ಷನ್ನ, ಲವರ್ ಟೆನ್ಷನ್ನ, ಅಣ್ಣತಮ್ಮರ ಟೆನ್ಷನ್ನ, ಸ್ನೇಹಿತರ ಟೆನ್ಷನ್ನ, ಈ ಜಗತ್ತಿನ ಟೆನ್ಷನ್ದ, ಉದ್ಯೋಗದ ಟೆನ್ಷನ, ನಿದ್ದೆ ಟೆನ್ಷನ, ಮೊಬೈಲ್ ಟೆನ್ಷನ, ಎಲ್ಲ ಟೆನ್ಷನ್ ಬಿಟ್ಟು ಹೋಗ್ಬೇಕಂತೇಳಿ ಸಿನಿಮಾ ನೋಡೋಕೆ ಹೋಗ್ತೀವಿ. ಅದು 200 ಆಗೋಲ್ತಕ್ಕ 150 ಮುಗುಳ್ಯಾಗ ರೊಕ್ಕಿತ್ತಪ್ಪ ಅಲ್ಲ, ಮುಗುಳ್ಯಾಗಿನ ಜೋಬಿನಾಗ ರೊಕ್ಕಿತ್ತಪ್ಪ ಅಂದ್ರೆ ಮಾತ್ರ ಹೋಗಿ ಸಿನಿಮಾ ನೋಡ್ತೀವಿ. ಇಲ್ಲಪ್ಪ ಅಂದ್ರೆ ನಮಗೇನು ಮುಗುಳು ತಿಂಬಳ ದಿನ ಸಿನಿಮಾ ನೋಡೋಕೆ. ಯಾವಾಗಾರ ಮನಸ್ಸಿಗೆ ಇಂಪಾಗಬೇಕು, ಕಣ್ಣಿಗೆ ತಂಪಾಗಬೇಕು, ರಾತ್ರಿ ನಿದ್ದೆ ಕೆಂಪಾಗಬೇಕು, ಕಣ್ಣು ಕೆಂಪಾಗಬಾರ್ದು ಅನ್ನೋಂಥ ಕಾರಣಕ್ಕೋಸ್ಕರ ನೋಡೋಕೆ ಹೋಗ್ತೀವಿ. ಸೊ ಹಂಗೆ ಅದ್ರ ಬೇರೆ ಪ್ರಶ್ನೆ. ಸೊ ಈಗ ನಾವು ಹೇಳ್ತಕ್ಕಂಥ ವಿಚಾರ ಏನಪ್ಪ ಅಂತಂದ್ರೆ, ಈಗ ದರ್ಶನ್ ರವರ ಇದೇ ಫೆಬ್ರವರಿ 16 ಡಿ ಬಾಸ್ ಅವರ ಹ್ಯಾಪಿ ಬರ್ತ್ಡೇ. ಅಂದರೆ ಡಿ ಬಾಸ್ ಅಂದರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರ ಹುಟ್ಟುಹಬ್ಬದ ನಿಮಿತ್ತವಾಗಿ ಈ ಒಂದು ಸಿನಿಮಾವನ್ನು ರಿಲೀಸ್ ಮಾಡ್ಯಾರ ಇವತ್ತು ಅಂತಕ್ಕಂಥ ಸುದ್ದಿ ಹೊರಗೆ ಬಂದುಬಿಟ್ಟೈತೆ. ಆದ್ರೆ ಆ ಸಿನಿಮಾ ನೋಡೋಕೆ ಎಲ್ಲಿಲ್ಲದಂಥ ಸ್ಟಾರ್ಗಳು ಎಲ್ಲರೂ ಬರಾಕೈತಿ ಬಿಡ್ರೆ. ಬಿಗ್ ಬಾಸ್ ಸೀಸನ್ 10ರ ತನಿಷಾ ಕುಪ್ಪಂಡ ಅವರು ಕೂಡ ಸಿನಿಮಾ ನೋಡೋಕೆ ಬಂದಾರೆ. ಮತ್ತು ದರ್ಶನ್ ಅವರ ಅಪ್ಪಟ ಅಭಿಮಾನಿ ತಮ್ಮ ಅಂತ ನೆನೆಸಿಕೊಂಡಿರುವಂಥ ರಕ್ಷಕ್ ಬುಲೆಟ್, ಬೂದಿ ಬುಲೆಟ್ ಅಂತ ಕೂಡ ಕರೀತಾರೆ. ಅದು ಏನಪ್ಪ ಸುಳ್ಳು ಹೇಳ್ತಾನೋ ಭಾಳ ಅಂತ ಹೇಳ್ತಾರೆ. ಆಮೇಲೆ ಏನಪ್ಪ ಅಂದ್ರೆ ಬಿಲ್ಡಪ್ ಬುಲೆಟ್ ಅಂತಲೂ ಕರೀತಾರೆ. ಏನೇನು ಮಾಡೋಕ್ಕೆ ಬರೋಂಗಿಲ್ಲ, ಅವೆಲ್ಲ ಅವ್ರವ್ರು ಮಾಡ್ತಿರ್ತಾರೆ, ಅವರು ತಲೆ ಕೆಡಿಸ್ಕೊಳಕ್ಕೆ ಹೋಗಂಗಿಲ್ಲ. ಆತ ಕೂಡ ಸಿನಿಮಾ ನೋಡೋಕೆ ಬಂದಾನೆ. ಏನು ಕ್ಯಾಕೆ ಮೇಲೆ ಕ್ಯಾಕೆ ಹೊಡಿತಾರೆ, ಕಾರ ಆಗ್ತವ, ಡ್ಯಾನ್ಸ್ ಮಾಡ್ತವ. ಆ ಸಾಂಗ್ ಬಂದ್ಬಿಟ್ಟೈತಿ. ಅವನು ಬ್ಯಾಡಂದ್ರೂ ಗೊತ್ತಿಲ್ಲ ಪ್ರೀತಿ ಹುಚ್ಚು, ಕೆಂಚಾಲು ಮಂಚಾಲು ಹೆಂಗೌಳ ನಿನ್ ಡೌಗಳು. ಈ ಹಾಡು ಬಂದಾಗಂತೂ ಎಲ್ಲರೂ ರೊಚ್ಚಿಗೆದ್ದು ಪುಣ್ಯಾಕ ಹಚ್ಚಿಬಿಟ್ಟಾರ. ಆ ಕುಣಿತ ನೋಡ್ಬೇಕು. ಬಾಬಾ ಏನು ಜನ ಸೇರ್ಯಾರ, ಹೆಂಗೆ ಮಾಡಾಕತ್ತಾರ, ಈ ಮನುಷ್ಯ ಎಷ್ಟು ಪುಣ್ಯ ಮಾಡಿರ್ಬೋದು ಅಂತ. ಏನು ಕೆಟ್ಟದ್ದು ಮಾಡಿದ್ರು ಕೂಡ ನಮ್ಮ ಬಾಸ್ ಒಳ್ಳೆಯವರು. ಏನು ಫ್ಯಾನ್ಸ್ ಹುಚ್ಚರು, ಸಿನಿಮಾ ನೋಡೋರು ಹುಚ್ಚರು, ಇಲ್ಲ ಡೈರೆಕ್ಟ್ರು ಹುಚ್ಚರು, ಸಿನಿಮಾದವ್ರು ಹುಚ್ಚರು, ಏನು ನಾವು ಹೇಳಾಕತ್ತೀವಲ್ಲ ನಾವು ಹುಚ್ಚರು, ಇಲ್ಲ ನ್ಯೂಸ್ನವ್ರು ಹುಚ್ಚರು, ಎಂತೆಂಥ ವಿಚಾರ ನನಗೆ ಒಂದು ಅರ್ಥ ಆಗೋಲ್ತು. ಆದರೂ ಕೂಡ ಒಂದು ವಿಷಯವನ್ನು ಏನು ಹೇಳ್ಬೇಕಪ್ಪ ಅಂದ್ರೆ, ಅವ್ರ ಬಗ್ಗೆ ಯಾರು ವಿರೋಧ ಮಾತಾಡ್ಯಾರ ಜೈಲಿಗೆ ಹೋದಾಗ, ಈಗ ಆತನ ಪರವಾಗಿ ಮಾತಾಡಕತ್ತಿಬಿಟ್ಟಾರೆ. ಏನೇನು ನಡೆದತ್ತೋ ಗೊತ್ತಿಲ್ಲ. ಇನ್ನು ದರ್ಶನ್ ಜೈಲೊಳಗದಾರ. ಅವ್ರಿಗಂತೂ ಪಾಪ ಅದು ಏನೇ ಖುಷಿ ಇದ್ದರೂ ಕೂಡ ಸಂಕಟ ಇರ್ತದೆ. ಯಾಕಂದ್ರೆ ಜೈಲಾಗಿರೋದು ಸಾಮಾನ್ಯವಾದ ಮಾತಲ್ಲ. ಅದು ತಿಂದು ಮೆರೆದಾಡದಂಥ ಎತ್ತದು.
ಅದು ಒಳಗೆ ಕಟ್ಟಿ ಹಾಕ್ಬಿಟ್ರೆ ಅದನ್ನು ಕೋಣೆಯಾಗ ಕಟ್ಟಿ ಹಾಕ್ಬಿಟ್ರೆ ಹೆಂಗೆ ಆತದ ಅದು ಅದಕ್ಕೆಲ್ಲ ಹಂಗಲ್ಲ ಆಯ್ತದು ಒರಿ. ಅದ್ರ ಬಗ್ಗೆ ಏನು ಹೇಳ್ತೀರಿ, ಅದು ಕರ್ನಾಟಕದೊಳಗೆ ಓರಿ ಅಂತಲೇ ಹೇಳ್ಬೋದು, ದುಬಾರಿ ಓರಿ ಅದು ಸಿನಿಮಾ ನಾಟಕದೊಳಗೆ. ಸೊ ಆತನ ಬಗ್ಗೆ ಏನು ಹೇಳಿದ್ರು ಕೂಡ ಕಡಿಮೆ, ಯಾಕಪ್ಪ ಒಂದೊಂದು ಸಿನಿಮಾ ಕೂಡ ಸೂಪರ್ ಹಿಟ್ಟು. ಕನ್ನಡ ಚಿತ್ರರಂಗ ಏನಾದರೂ ಚಲನಚಿತ್ರ ಮಂಡಳಿ ಅಥವಾ ಮತ್ತು ಇವತ್ತು ಸಿನಿಮಾ ಥಿಯೇಟ್ರ್ಗಳಲ್ಲಿ ಏನಾದರೂ ಮಾಲೀಕರು ಒಂದು ಸ್ವಲ್ಪ ದುಡಿತಾ ಇದ್ದಾರೆ ಅಂತಂದ್ರೆ ಕೆಲವೊಬ್ಬರಿಂದ, ದರ್ಶನ ಆಗಿರ್ಬೋದು, ಸುದೀಪ್ ಆಗಿರ್ಬೋದು, ಯಶ್ ಅವರಾಗಿರ್ಬೋದು, ಪುನೀತ್ ರಾಜ್ಕುಮಾರ್ ಅವರಾಗಿರ್ಬೋದು, ಶಿವಣ್ಣ ಅವರಾಗಿರೋದು, ಉಪೇಂದ್ರ ಅವರಾಗಿರೋದು, ಒಂದಷ್ಟರ ಮಟ್ಟಿಗೆ ಮಾಲೀಕರು ಖುಷಿ ಪಡ್ತಾರೆ. ಅದರಲ್ಲೂ ದರ್ಶನ್ ಸಿನಿಮಾ ಬಂತಪ್ಪ ಅಂತಂದ್ರೆ ಕಲಾಸ್ ಧೂಳಿ ಪಟನೆ ಥಿಯೇಟ್ರ್ಗಳು ಎಲ್ಲಿ ಕನ್ನಡಿ ಹೊಡಿತಾರೋ, ಎಲ್ಲಿ ಗ್ಲಾಸ್ ಹೊಡಿತಾರೋ, ಇಲ್ಲ ಏನರ ಆ ಸ್ಕ್ರೀನೇ ಅರದು ಬಿಡ್ತಾರೋ ಅನ್ನೋ ಭಯದೊಳಗೆ ಇರ್ತಾರೆ. ಆದರೂ ಕೂಡ ಮಾಲೀಕರಿಗೆ ಏನು ರೊಕ್ಕ ರೊಕ್ಕ ಬರ್ತದೆ, ತಿಕ್ಕೆಬಸಿ ಅಂತಾರೆ ಫ್ಯಾನ್ಸ್ ಅಂತ ಹೇಳ್ತಾ. ಇಲ್ಲಿ ವಿಚಾರ ಏನಪ್ಪ ಅಂದ್ರೆ ಆತನಿಗೆ ಇರುವಂಥ ಕ್ರೇಜ್ ಯಾರ್ಯಾರಿಗಿಲ್ಲ, ಆತ ಭಾಳ ಪುಣ್ಯವಂತ. ನೀವೇನಾರ ದರ್ಶನ್ ಫ್ಯಾನ್ಸು ಅಥವಾ ಮತ್ತಾರು ಫ್ಯಾನ್ಸು ನಮಗಂತೂ ಗೊತ್ತಿಲ್ಲ, ಆತನ ಕ್ರೇಜ್ ಅಂತೂ ಒಪ್ಕೋಬೇಕು. ಅದು ಯಾರು ಫ್ಯಾನ್ಸರ ಆಗಿರ್ರಿ, ನೀವು ಸುದೀಪ್ ಫ್ಯಾನ್ಸರ ಆಗಿರಲಿ, ಗಣೇಶ್ ಫ್ಯಾನ್ಸರ ಆಗಿರ್ರಿ, ಅಥವಾ ಪುನೀತ್ ಅವರ ಫ್ಯಾನ್ಸರ ಆಗಿರಲಿ, ಯಾರು ಫ್ಯಾನ್ಸರ ಆಗಿರಲಿ, ಬಟ್ ಆತನಿಗೆ ಇರುವಂಥ ಕ್ರೇಜ್ ಒಪ್ಕೊಳ್ಬೇಕು, ಸತ್ಯ ಅದು. ನಾವು ಏಟು ಉರ್ಕೊಂಡ್ರಷ್ಟೇ, ಕೆಳಗ ಮ್ಯಾಗ ಬೆಂಕಿ ಹೆಚ್ಚಿಕೊಂಡ್ರಷ್ಟೇ ಆತನ ಕ್ರೇಜ್ ಏನು ಹೋಗಂಗಿಲ್ಲ. ಯಾಕಪ್ಪ ಆತನಿಗಿರುವಂತಹ ಪ್ರಾಮಾಣಿಕ ಅಭಿಮಾನಿಗಳು ಸಿಕ್ಕಿಬಿಟ್ರೆ ಏನು ಮಾಡೋಕ್ಕೆ ಬರೋಂಗಿಲ್ಲ. ನಾವು ಎಲ್ಲರೂ ನೋಡಿವಪ್ಪ, ಸುದೀಪ್ ಫ್ಯಾನ್ಸ್ಗಳು ನೋಡಿವಿ, ಆಮೇಲೆ ಗಣೇಶ್ ಅವ್ರ ಫ್ಯಾನ್ಸ್ ನೋಡಿವಿ, ಉಪೇಂದ್ರ ಫ್ಯಾನ್ಸ್ ನೋಡಿವಿ, ಪುನೀತ್ ರಾಜ್ಕುಮಾರ್ ಅವ್ರ ಫ್ಯಾನ್ಸ್ ನೋಡಿವಿ. ಬಟ್ ಅವರೆಲ್ಲರದು ಒಂದು ಲೆಕ್ಕ, ಆದರೆ ಈ ಥರದೇ ಒಂದು ಲೆಕ್ಕ. ಈತನ ತೂಕ ಭಾಳ ಐತೆ. ಯಾರ್ದು? ದರ್ಶನ್, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವ್ರ ತೂಕ ಭಾಳ ದೊಡ್ಡದಾಗಿರ್ತಕ್ಕಂಥ ತೂಕ ಅಭಿಮಾನಿಗಳ ವಿಚಾರದಲ್ಲಿ. ಆತ ಅದಕ್ಕೋಸ್ಕರ ನನ್ನ ಅಭಿಮಾನಿಗಳೇ ನನಗೆ ಸೆಲೆಬ್ರಿಟೀಸ್ ಅಂತೇಳಿ ಅಂದುಬಿಟ್ಟಾನ. ಅದ್ರ ಬಗ್ಗೆ ಅಂತೂ ದೊಡ್ಡ ಚರ್ಚೆ. ಮತ್ತು ಇನ್ನು ಎಲ್ಲ ನ್ಯೂಸ್ ಚಾನಲ್ ಕೂಡ ಇವತ್ತೇನು ಜೈಲಾಗದಾರ ಅಥವಾ ಬರುವಂಥ ಮುನ್ಸೂಚನೆಗಳು ಸಿಕ್ಕರೂ ಕೂಡ ಇವರು ಒಂದು ವಿಷಯ ತೋರಿಸ್ಕೊಳ್ರು, ಜೈಲಿಗೆ ಹೋಗಕತ್ತೇನಪ್ಪ ಅಂದ್ರೆ 24 ಗಂಟೆ ಆತನಿಂದ ಆತನ ಮನೆ ಕಾಯ್ತಿರ್ತಾವೆ. ಬೆಳಗ್ಗೆ ಮುಂಜಾನೆ ಅಲ್ಲೇ ಓದ್ಕೊಂಡು, ಅಲ್ಲೇ ಮಕ್ಕೊಂಡು, ಅಲ್ಲೇ ಅಡಿಗೆ ಮಾಡಿ ನ್ಯೂಸ್ ಮಾಡ್ತಿರ್ತಾವೆ. ಆದರೆ ಇವತ್ತು ಬರಾಕತ್ತೇನೆ, ಆತನ ವಿರುದ್ಧ ಯಾವುದೇ ಸಾಕ್ಷ್ಯಗಳು ಇಲ್ಲ ಅಂತೇಳಿ ಗೊತ್ತಾಗತ್ತೈತೆ. ಆತ ಬರಾಕತ್ತೇನಂತ ಮುನ್ಸೂಚನೆಗಳು ಸಿಗಾಕತ್ತೇವ. ಅದು ಸತ್ಯ ಅಲ್ಲ, ಇನ್ನು ಸುಳ್ಳು ಅಲ್ಲ. ಬಂದರೂ ಬರಬಹುದು, ಬರದೇನೆ ಇರ್ಬೋದು, ನನಗೆ ಗೊತ್ತಿಲ್ಲಪ್ಪ. ಏನಪ್ಪ ಮೀಡಿಯಾಗಳಲ್ಲಿ ನಾನು ನೋಡ್ತಿರ್ತೀನಿ, ಯಾವುದು ಯೂಟ್ಯೂಬ್ ಮೀಡಿಯಾಗಳೊಳಗೆ ನೋಡ್ತಿರ್ತೀನಿ, ಹಂಗಾಗಿ ನಿಮಗೆ ವಿಚಾರ ತಿಳಿಸಿನಿ ಅಷ್ಟೇ. ಆದರೂ ಕೂಡ ದರ್ಶನಿಗಿರುವಂಥ ಅಭಿಮಾನಿ ಬಳಗ ಯಾರ್ಯಾರು ಕರ್ನಾಟಕದೊಳಗೆ ಇಲ್ಲ ಅಂತ ಹೇಳಕತ್ತೀನಿ. ಹಾಗಾಗಿ ಹೊಟ್ಟೆ ಹುರ್ಕೊಳ್ಳೋದು ಬೇಡ, ಕನ್ನಡ ಚಿತ್ರನಟ ಬೆಳೆಸ್ರಿ. ಅದು ಯಾರ್ಯಾರ ಅಭಿಮಾನಿಗಳಿಗೆ ಕ್ರೇಜ್ ಒಪ್ಕೊಳ್ರಿ, ಸತ್ಯವನ್ನು ಒಪ್ಕೊಳ್ಬೇಕು. ಇರಲಾರ್ದು ಪುಂಗಿ ಎಲ್ಲ ಊದಬಾರ್ದು, ಪುಂಗಿ ಎಲ್ಲ ಊದಿ ಲುಂಗಿನೊಳಗೆ ಹಾವು ಊಟಗಳನ್ನು ತೆಗೆದ ಮಾಡಬಾರ್ದು. ಸೊ ಹಾಗಾಗಿ ವಿಚಾರ ಮಾಡಿರಿ. ನೀವು ಕೂಡ ದರ್ಶನ ಅಭಿಮಾನಿಗಳಿತ್ತಪ್ಪ ಅಂದ್ರೆ ಕರೆಕ್ಟ್ ಐತೆ ಬೈ, ಕರೆಕ್ಟ್ ಐತೆ ಹುಲಿ, ಕರೆಕ್ಟ್ ಐತೆ ಹುಲಿಯಾ ಅಂತೇಳಿ ಏನಾರ ಒಂದು ಕಮೆಂಟ್ ಹಾಕ್ರಿ ಅಂತ ಹೇಳ್ತಾ, ಈ ಸತ್ಯ ಇತ್ತಪ್ಪ ಸತ್ಯ ಅಂತ ಒಪ್ಪಿಕೊಡ್ರಿ, ಸುಳ್ಳಿದ್ರೆ ಸುಳ್ಳು ಅಂತೇಳ್ರಿ. ಅದ್ರಾಗ ಏನಾಗಬೇಕು, ನಿನ್ನ ಅಭಿಪ್ರಾಯ ನಿಮಗೆ, ನಮ್ಮ ಅಭಿಪ್ರಾಯ ನಮಗೆಪ್ಪ. ಏನು ಹೇಳ್ಬೇಕಂತ ಬಂದೀವಿ ಹೇಳಿವಿ, ಅಷ್ಟು ಬಿಟ್ಟರೆ ಏನು ನಾವೇನು ದೊಡ್ಡ ಶಾಣ್ಯಾರಲ್ಲ, ಅಥವಾ ನಾವೇನು ದರ್ಶನ್ ಅವರನ್ನೇ ನಾನು ಒಬ್ಬನೇ ಬೆಳೆಸಿನಂತ ನಾನು ಹೇಳೋಕತ್ತಿಲ್ಲ. ಏನಪ್ಪ ಹೇಳ್ಬೇಕನ್ನಿಸ್ತೆ, ಆತನ ಬಗ್ಗೆ ಅಷ್ಟು ಕ್ರೇಜ್ ಐತೆ. ನಮಗಂತೂ ಹುಚ್ಚಿಡ್ದು ಬಿಡ್ತು. ಹಳೆ ಸಿನಿಮಾಗಳಿಗೂ ಜನ ಇಷ್ಟು ಹುಚ್ಚರದಾರ ಸಿನಿಮಾ ನೋಡೋಕೆ ದರ್ಶನ್ ಪರವಾಗಿ ಅಬಾಬ ಏನು ಅಭಿಮಾನಿಗಳಪ್ಪ ಅಂತ ಹೇಳಕ್ಕೆ ಬಂದೀವಿ ಅಷ್ಟೇ. ಅಷ್ಟು ಬಿಟ್ಟರೆ ಮತ್ತೇನಿಲ್ಲ ಅಂತ ಹೇಳ್ತಾ ಈ ವಿಡಿಯೋಲಿ ಹೀಗೆ ಮುಗಿಸಾಕತ್ತೀನಿ. ಧನ್ಯವಾದಗಳು.